ಎಲ್ಲರಿಗೂ ಪ್ರಣಾಮಗಳು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೀಗ ಹೇಳ ಹೊರಟಿರುವುದೇನೆಂದರೆ, ಈ ಕೆಮಿಕಲ್ ಯುಕ್ತವಾದ ಜೀವನದಲ್ಲಿ ತಲೆ ಕೂದಲನ್ನು ಆರೈಕೆ ಮಾಡುವಂತಹ ವಿಧಾನವನ್ನು ಈಗ ತೋರಿಸಿಕೊಡುತ್ತಿದ್ದೇವೆ. ನಾವು ಹೋಮ್ ಮೇಡ್ ಶೀಗೆ ಪೌಡರ್ ಅನ್ನು ಮಾಡುವ ವಿಧಾನವನ್ನು ಈಗ ತೋರಿಸುತ್ತೇವೆ. ನಿಮಗೆ ಮನೆಯಲ್ಲೇ 100% ನೈಸರ್ಗಿಕವಾದ ಹರ್ಬಲ್ ಏರ್ ಶೀಗೆಕಾಯಿ ಪೌಡರ್ ಅನ್ನು ಮಾಡುವ ವಿಧಾನವನ್ನು ಈಗ ತೋರಿಸುತ್ತೇವೆ. ಈ ಒಂದು ಪುಡಿ ಉಪಯೋಗಿಸಿದ್ರೆ ಕೂದಲು ಉದುರುವುದು ನಿಲ್ಲುತ್ತೆ, ಹಾಗೂ ಹೊಸ ಕೂದಲು ಬರುತ್ತೆ, ತಲೆ ಒಟ್ಟು ಸಹ ನಿಲ್ಲುತ್ತೆ, ಕೂದಲು ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತದೆ. ಅದನ್ನು ಹೇಗೆ ಮನೆಯಲ್ಲೇ ತಯಾರು ಮಾಡುವುದೆಂದು ನಾವೀಗ ನೋಡೋಣ. ಮಾರ್ಕೆಟ್ನಲ್ಲಿ ದುಬಾರಿಯಾಗಿ ಸಿಗೋ ಈ ಸೀಗೆ ಪುಡಿಯನ್ನ ನಾವು ಕೇವಲ ಒಂದು 150 ರೂಪಾಯಿಯಿಂದ 200 ರೂಪಾಯಿ ಖರ್ಚಿನಲ್ಲಿ ಮಾಡ್ಕೋಬಹುದು. ಅದು ಶುದ್ಧವಾಗಿ ಮಾಡ್ಕೋಬಹುದು. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ಕನ್ನಡ ಚಾನೆಲ್ ಅನ್ನ ಬೆಳೆಸಿ. ನಾವೀಗ ಮಾರ್ಕೆಟ್ ನಲ್ಲಿ ತೆಗೆದುಕೊಳ್ಳಬೇಕಾದ ಸಾಮಗ್ರಿಗಳನ್ನ ಹೇಳುತ್ತೇವೆ. ನಂತರ ಆ ಸಾಮಗ್ರಿಗಳಿಂದ ಉಪಯೋಗವೇನೆಂದು ಹೇಳುತ್ತೇವೆ. ನಾವು ಶೀಗೆಕಾಯಿಯನ್ನ ಅಂಗಡಿಯಲ್ಲೇ ತೆಗೆದುಕೊಳ್ಳಬಹುದು ಮತ್ತು ಸೋಪ್ಕಾಯಿ, ನೆಲ್ಲಿಕಾಯಿ, ಮೆಂತ್ಯೆ, ಹೆಸರುಕಾಳು, ದಾಸವಾಳ, ಕರಿಬೇವು, ಹುರುಳಿಕಾಯಿ ಹಾಗೂ ರೋಸ್ ಇವೆಲ್ಲವನ್ನು ನಾವು ತೆಗೆದುಕೊಂಡು ಬಂದು ಮನೆಯಲ್ಲೇ ಶುದ್ಧ ಮಾಡಿ ಒಣಗಿಸಿ ತದನಂತರ ಮಿಲ್ಗೆ ಹಾಕಿಸಬೇಕು ಪುಡಿ ಮಾಡಲು. ಈಗ ನಮಗೆ ಬೇಕಾದ ಮೊದಲ ಸಾಮಗ್ರಿ ಏನೆಂದರೆ ಶೀಗೆಕಾಯಿ. ಶೀಗೆಕಾಯಿ ಪುರಾತನ ಕಾಲದಿಂದಲೂ ತಲೆಗೆ ಸ್ನಾನ ಮಾಡುವಾಗ ಶೀಗೆಕಾಯಿಯನ್ನು ಅರೆದು ಹಾಕಿಕೊಳ್ಳುತ್ತಿದ್ದರು. ಆದರೆ ಇದರಲ್ಲಿ ನೊರೆ ಬರುತ್ತಿರಲಿಲ್ಲ. ಆದ್ದರಿಂದ ನಮ್ಮ ಜನ ಶಾಂಪೂಗೆ ಮೊರೆ ಹೋಗಿದ್ದಾರೆ. ಈ ಶೀಗೆಕಾಯಿಯಲ್ಲಿ ನೊರೆ ಬರುವಂತಹ ಸಲುವಾಗಿ ನಾವು ಸೋಪ್ ಕಾಯಿಯನ್ನ ಉಪಯೋಗ ಮಾಡುತ್ತೇವೆ. ಇದು ಈ ಮಾರ್ಕೆಟ್ ನಲ್ಲೇ ಸಿಗುತ್ತದೆ. ಸೋಪ್ ಕಾಯಿಯನ್ನು ತೆಗೆದುಕೊಳ್ಳಬೇಕು. ಈ ಸೋಪಿನ ಕಾಯಿ ತಲೆಯಲ್ಲಿ ಕೊಳೆ ಹೋಗುತ್ತದೆ ಮತ್ತು ರಾಸಾಯನಿಕ ವಸ್ತು ಅಲ್ಲ ಇದು. ಮೂರನೆಯದು ನೆಲ್ಲಿಕಾಯಿ. ಆಮ್ಲ ಕೂದಲಿಗೆ ವಿಟಮಿನ್ ಸಿ ಕೊಡುತ್ತೆ, ಕೂದಲು ಬೇಗ ಬೆಳೆಯೋಕೆ ಸಹಾಯ ಮಾಡುತ್ತೆ, ಕೂದಲು ಬಿಳಿ ಆಗೋದನ್ನ ತಡೆಯುತ್ತೆ. ನಾಲ್ಕನೆಯದು ಮೆಂತೆ. ಕೂದಲು ಉದುರೋದನ್ನ ಕಂಟ್ರೋಲ್ ಮಾಡುತ್ತೆ, ಕೂದಲಿಗೆ ತುಂಬಾ ಶೈನ್ ಕೊಡುತ್ತೆ. ಐದನೆಯದು ಹೆಸರುಕಾಳು, ಗ್ರೀನ್ ಗ್ರಾಮ್. ಇದು ಕೂದಲಿಗೆ ಒಳ್ಳೆ ಪ್ರೋಟೀನ್, ಕೂದಲು ಸಾಫ್ಟ್ ಆಗುತ್ತದೆ. ಆರನೆಯದು ದಾಸವಾಳ. ಕೂದಲಿಗೆ ನ್ಯಾಚುರಲ್ ಕಂಡೀಷನರ್ ಇದ್ದಾಗೆ ಇದು. ಕೂದಲು ರೇಷ್ಮೆ ತರಹ ಆಗುತ್ತದೆ ಇದನ್ನು ಬಳಸಿದರೆ. ಕರಿಬೇವು. ತಲೆ ಒಟ್ಟು ಹೋಗುತ್ತೆ ಇದರಿಂದ, ಹಾಗೂ ಕೂದಲು ಕಪ್ಪಾಗಿ ಬೆಳೆಯೋಕೆ ಸಹಾಯ ಮಾಡುತ್ತದೆ. ಮತ್ತು ರೋಸ್ ಅನ್ನು ಆಡ್ ಮಾಡುತ್ತೇವೆ ಹಾಗೂ ಹುರುಳಿಯನ್ನು ಆಡ್ ಮಾಡುತ್ತೇವೆ ಇದರಲ್ಲಿ. ಇವೆಲ್ಲವನ್ನು ನಾವು ಮಾರ್ಕೆಟ್ ನಿಂದ ಚೆನ್ನಾಗಿ ನೋಡಿ ಪರ್ಚೇಸ್ ಮಾಡಿ ತಂದಿದ್ದೇವೆ. ತಂದು ಇದನ್ನೆಲ್ಲ ಹದ ಮಾಡಿ ಒಣಗಿಸಿ ತದನಂತರ ಈಗ ನೋಡಿ ಮಿಲ್ಲಿಗೆ ತಂದು ಮಿಲ್ನಲ್ಲಿ ಪುಡಿ ಮಾಡಲು ಪ್ರಾರಂಭ ಮಾಡಿದ್ದೇವೆ. ನಾವು ತಂದಿರುವಂತಹ ಎಲ್ಲಾ ಸಾಮಗ್ರಿಗಳನ್ನು ತಕ್ಕಡಿಯಲ್ಲಿ ತೂಕ ಮಾಡಬೇಕು ಮಿಲ್ನಲ್ಲಿ. ಏಕೆಂದರೆ 1 ಕೆಜಿಗೆ 60 ರೂಪಾಯಿ ಪುಡಿ ಮಾಡುವ ಚಾರ್ಜ್ ಕೊಡಬೇಕು. ಒಟ್ಟು ತೂಕ 17 ಕೆಜಿ 150 ಗ್ರಾಮ್ ಇದೆ ನೋಡಿ. ಇದರಲ್ಲಿ 8 ಕೆಜಿ ಸೀಗೆಕಾಯಿ, 5 ಕೆಜಿ ಸೋಪ್ಕಾಯಿ ಮತ್ತು 1 ಕೆಜಿ ಹುರುಳಿ, ನೆಲ್ಲಿಕಾಯಿ 1 ಕೆಜಿ, ಮತ್ತೆ ಹೆಸರು ಕಾಳು, ಕಡಲೆಬೇಳೆ, ದಾಸವಾಳ, ಕರಿಬೇವು, ಗುಲಾಬಿ ಎಲೆ ಇವೆಲ್ಲವೂ ಸೇರಿ ಒಟ್ಟು 17 ಕೆಜಿ 150 ಗ್ರಾಮ್ ಆಗಿದೆ. ಅಂಗಡಿಯವರು ಹೇಳುತ್ತಿರುವುದೇನೆಂದರೆ, ಈ ಸೀಗೆಕಾಯಿಯಲ್ಲಿ ಬೀಜ ಇರುತ್ತದೆ ಮತ್ತು ಸೋಪ್ ಕಾಯಿಯಲ್ಲಿ ಬೀಜ ಇರುತ್ತದೆ. ಅದನ್ನು ಎಲ್ಲವನ್ನೂ ಪುಡಿ ಮಾಡಿದರೆ ತಲೆಗೆ ಕೂದಲಿಗೆ ತೊಂದರೆಯಾಗುತ್ತದೆ ಹಾಗೂ ಕಣ್ಣಿಗೆ ಹಾನಿಯಾಗುತ್ತದೆ. ಆದ್ದರಿಂದ ಬೀಜಗಳನ್ನು ಬೇರ್ಪಡಿಸಬೇಕಾಗುತ್ತದೆ. ಈ ಬೀಜ ಬೇರ್ಪಡಿಸುವುದು ಕನಿಷ್ಠ ಒಂದು 5 ರಿಂದ 6 ಕೆಜಿ ವೇಸ್ಟೇಜ್ ಅಲ್ಲಿ ಹೋಗುತ್ತದೆ ಹಾಗೂ ನೈಸ್ ಆಗಿ ಬರುತ್ತದೆ ಪುಡಿ. ಇದು ಒಂದು ಟೆಕ್ನಾಲಜಿ ಮಿಷಿನ್ ಆದ್ದರಿಂದ ಇದಕ್ಕೆ ಹೆಚ್ಚಿನ ಬೆಲೆಯನ್ನು ತೆರಬೇಕಾಗುತ್ತದೆ ಎಂದು ಹೇಳುತ್ತಿದ್ದಾರೆ.
ಸಮಯದ ಅಭಾವವಿರುವುದರಿಂದ ನಾವೆಲ್ಲ ಈಗ ಮಾರ್ಕೆಟ್ ನಲ್ಲಿ ಶಾಂಪುಗಳ ಮೊರೆ ಹೋಗಿದ್ದೇವೆ. ಈ ಶಾಂಪುಗಳ ಮೊರೆ ಹೋಗಿರುವುದರಿಂದ ಅಡ್ಡ ಪರಿಣಾಮಗಳೇನಾಗುತ್ತದೆ ಎಂದರೆ ಇದರಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಇರುತ್ತದೆ. ಇದರಿಂದ ಕೂದಲು ಜಾಸ್ತಿ ಉದುರುತ್ತದೆ. ಸಲ್ಫೇಟ್ ಮತ್ತು ಪ್ಯಾರಬನ್ ಇರುವುದರಿಂದ ತಲೆಬುರುಡೆ ಒಣಗುತ್ತೆ. ಕೂದಲಿನ ಬೇರು ವೀಕ್ ಆಗಿ ಕೂದಲು ಉದುರಲು ಪ್ರಾರಂಭವಾಗುತ್ತದೆ. ತಲೆ ಒಟ್ಟು ಮತ್ತು ತುರಿಕೆ ಪ್ರಾರಂಭ ಆಗುತ್ತದೆ. ಅಂದರೆ ಕೃತಕ ರಾಸಾಯನಿಕಗಳು ತಲೆಬುರುಡೆಯ ನೈಸರ್ಗಿಕ ಎಣ್ಣೆಯನ್ನೆಲ್ಲ ತೆಗೆದು ಬಿಡುತ್ತೆ. ಆದ್ರಿಂದ ಒಟ್ಟು ತುರಿಕೆ ಶುರುವಾಗುತ್ತದೆ ಮತ್ತು ಕೂದಲು ಒಣಗಿ ಗಡುಸಾಗುತ್ತದೆ. ಶಾಂಪೂನಲ್ಲಿರುವ ಸೋಡಿಯಂ ಲಾರಿಯಲ್ ಸಲ್ಫೇಟ್ SLS ಕೂದಲಿನ ಮಾಯಿಶ್ಚರೈಸರ್ ತೆಗೆದು ಕೂದಲು ಒರಟು ಮಾಡೋ ಸಹಾಯ ಆಗುತ್ತದೆ. ಶಾಂಪೂವಿನಲ್ಲಿರುವ ಕೆಲವು ರಾಸಾಯನಿಕ ಪದಾರ್ಥಗಳು ಕೂದಲಿನ ಮೆಲನಿನ್ ಅನ್ನು ಕಡಿಮೆ ಮಾಡುತ್ತದೆ. ಅದರಿಂದ ಬೇಗ ಬಿಳಿ ಕೂದಲು ಬರುತ್ತದೆ ಹಾಗೂ ಕೂದಲು ಜಿಡ್ಡಿ ಹಿಡಿದು ಶಾಂಪೂ ತಲೆನ ಒಣಗಿಸಿದ್ರೆ ತಲೆಬುರುಡೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಇನ್ನೂ ಜಾಸ್ತಿ ಎಣ್ಣೆ ಉತ್ಪಾದನೆ ಮಾಡುತ್ತೆ. 2 ದಿನಕ್ಕೊಮ್ಮೆ ತಲೆ ತೊಳ್ಕೊಳ್ಬೇಕಾಗುತ್ತದೆ. ತಲೆಬುರುಡೆ ಗಾಯ ಆದಂಗಾಗಿ ಅಲರ್ಜಿ ಆಗುತ್ತದೆ ಮತ್ತು ಕೂದಲು ಉದ್ದ ಬೆಳೆಯುವುದಿಲ್ಲ, ಒಡೆದುಕೊಳ್ಳುತ್ತದೆ. ಕೂದಲಿನ ತುದಿ ಸೀಳೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಪರಿಸರಕ್ಕೂ ಕೆಟ್ಟದ್ದು. ಶಾಂಪೂ ತೊಳೆದ ನೀರು ಚರಂಡಿಗೆ ಹೋದಾಗ ಅಲ್ಲಿರೋ ರಾಸಾಯನಿಕಗಳು ಮಣ್ಣು ಮತ್ತು ನೀರನ್ನು ಕಲುಷಿತ ಮಾಡುತ್ತೆ. ಆದ್ರೆ ಇದಕ್ಕೆ ಪರಿಹಾರ ಏನೆಂದ್ರೆ ಅದಕ್ಕೇನೆ ನಾವು ಶೀಗೆಕಾಯಿ, ನೆಲ್ಲಿಕಾಯಿ, ಸೋಪ್ ಪುಡಿಯನ್ನ ಮಿಕ್ಸ್ ಮಾಡಿ ನೈಸರ್ಗಿಕವಾದ 100% ನೈಸರ್ಗಿಕವಾದ ಕೂದಲಿಗೆ ಆಹಾರ ಕೊಡುವಂತ ಹಾನಿ ಮಾಡದಂತಹ ಶೀಗೆ ಪುಡಿಯನ್ನ ಉಪಯೋಗ ಮಾಡಬೇಕೆಂದು ತೋರಿಸುತ್ತಿರುವುದು. ಸ್ನೇಹಿತರೆ, ಗಿರಣಿಯವರು ನಾವು ತೂಕ ಮಾಡಿದಂತಹ 17 kg 150 ಗ್ರಾಂ ಇರುವಂತಹ ಸಾಮಗ್ರಿಯನ್ನ ಈಗ ಮತ್ತೆ ಅವರು ಕ್ಲೀನ್ ಮಾಡುತ್ತಿದ್ದಾರೆ. ಅಂದರೆ ಇದರಲ್ಲಿ ಹಾನಿಕಾರಕ ವಸ್ತುಗಳಿದ್ದರೆ ಅದನ್ನು ತೆಗೆಯಬೇಕೆಂದು. ಅಕಸ್ಮಾತ್ ಮೆಣಸಿನಕಾಯಿ ಏನಾದ್ರೂ ಬಂದಿದ್ದರೆ ಅದು ತಲೆಗೆ ಕಣ್ಣಿಗೆ ಹಾನಿ ಆಗುತ್ತದೆ, ಅಥವಾ ಕಾಯಿನ್ಗೇನಿದ್ರೆ ಅದು ಮಿಷಿನ್ ನಲ್ಲಿ ತೊಂದರೆ ಮಾಡುತ್ತದೆ ಎಂದು ಅವರು ಒಮ್ಮೆ ಚೆಕ್ ಮಾಡುತ್ತಿದ್ದಾರೆ. ನಾವು ಶಾಂಪೂ ಬಗ್ಗೆ ತಿಳಿದುಕೊಂಡಾಯ್ತು. ಈಗ ನಾವು ಶೀಗೆ ಪುಡಿ ಮಾಡುತ್ತಿದ್ದೇವೆ. ಶೀಗೆ ಪುಡಿ ಜೊತೆಗೆ ಮಿಕ್ಸ್ ಮಾಡುತ್ತಿರುವ ಬೇರೆ ಸಾಮಗ್ರಿಗಳನ್ನ ಬಿಟ್ಟು ಬರೀ ಮುಖ್ಯವಾದ ಶೀಗೆಕಾಯಿ ಪುಡಿ ಬಗ್ಗೆ ತಿಳಿದುಕೊಳ್ಳೋಣ. ಶೀಗೆ ಪುಡಿ ಉಪಯೋಗಿಸುವುದರಿಂದ ಇರೋ ಉಪಯೋಗಗಳೇನು ಅಂತ ನೋಡೋಣ. ಇದನ್ನ ನೈಸರ್ಗಿಕ ಶಾಂಪೂ ಅಂತಾನೂ ಕರೀತಾರೆ. ಕೂದಲಿಗೆ ಆಗೋ ಬಹು ಮುಖ್ಯವಾದ ಉಪಯೋಗಗಳೇನೆಂದರೆ ಮೊದಲನೇದು ಕೂದಲು ಉದುರೋದು ನಿಲ್ಲುತ್ತೆ. ಶೀಗೆಕಾಯಿಯಲ್ಲಿ ನ್ಯಾಚುರಲ್ ಸಪೋನಿನ್ ಇರುತ್ತೆ. ಇದು ತಲೆಬುರುಡೆಗೆ ರಕ್ತ ಸಂಚಾರ ಚೆನ್ನಾಗಿ ಮಾಡಿ ಕೂದಲಿನ ಬೇರನ್ನ ಬಲಪಡಿಸುತ್ತದೆ. ಎರಡನೆಯದು ತಲೆ ಒಟ್ಟು ಹೋಗುತ್ತೆ. ಇದರಲ್ಲಿ ಆಂಟಿ ಫಂಗಲ್ ಗುಣ ಇರೋದ್ರಿಂದ ತಲೆ ತುರಿಕೆ, ಒಟ್ಟು ಸಮಸ್ಯೆ ಕಡಿಮೆ ಆಗುತ್ತೆ. ಮೂರನೆಯದಾಗಿ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಇರೋದ್ರಿಂದ ಹೊಸ ಕೂದಲು ಬೇಗ ಬೆಳೆಯೋಕೆ ಸಹಾಯ ಮಾಡುತ್ತೆ. ನಾಲ್ಕನೆಯದು ಕೂದಲು ಕಪ್ಪಾಗುತ್ತೆ. ಬೇಗ ನರೆ ಕೂದಲು ಬರೋದನ್ನ ತಡೆಯುತ್ತೆ. ಕೂದಲಿಗೆ ನೈಸರ್ಗಿಕ ಹೊಳಪನ್ನು ಕೊಡುತ್ತದೆ. ಐದನೆಯದು ನೈಸರ್ಗಿಕ ಕ್ಲೀನರ್. ರಾಸಾಯನಿಕ ಶಾಂಪೂ ತರಹ ಕೂದಲನ್ನ ಒಣಗಿಸಲ್ಲ. ಕೊಳೆ, ಎಣ್ಣೆ ಎಲ್ಲ ತೆಗೆದು ಆದ್ರೂ ಕೂದಲನ್ನು ಸಾಫ್ಟ್ ಆಗಿ ಮಾಡುತ್ತದೆ. ಆರನೆಯದು ತಲೆ ಬುರುಡೆಯ pH ಬ್ಯಾಲೆನ್ಸ್ ಮಾಡುತ್ತೆ. ತಲೆನಲ್ಲಿ ಎಣ್ಣೆ ಜಾಸ್ತಿ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಜಿಡ್ಡು ಹಿಡಿಯಲ್ಲ. ಏಳನೆಯದು 100% ರಾಸಾಯನಿಕ ಮುಕ್ತ. ಅಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೆ ಯಾರು ಬೇಕಾದ್ರೂ ಉಪಯೋಗಿಸಬಹುದು. ಈ ಮಿಷಿನ್ ಅನ್ನೊಮ್ಮೆ ನೋಡೋಣ. ನೋಡಿ ಲಾಸ್ಟ್ ನಲ್ಲಿ ಇರುವುದೇ ಸೀಗೆಕಾಯಿ ಹಾಕುವಂತ ಮಿಷಿನ್. ನೋಡಿ ಇಷ್ಟೊಂದು ಯಾಕೆ ಪುಡಿ ಮಾಡ್ತಿದ್ದೇವೆ ಅಂತ ನೀವು ಯೋಚನೆ ಮಾಡ್ಬೋದು. ಆದ್ರೆ ನಮ್ ಫ್ಯಾಮಿಲಿಯಲ್ಲಿ ಎಲ್ಲಾರು ಕೇಳಿದ್ದಾರೆ ನಮಗ್ ಬೇಕು ಅಂತ. ಸರಿ, ಹಾಗೆ ನಿಮ್ಗೆ ತೋರಿಸ್ದಂಗ ಆಗುತ್ತೆ, ನಾವು ಮಾಡ್ಕೊಳ್ಳಂಗಾಗುತ್ತೆ ಅಂತ ಹೆಚ್ಚಾಗಿ 8 kg ಸೀಗೆಕಾಯಿ ತಗೊಂಡ್ ಬಂದಿದ್ದೇವೆ. 1 kgಗೆ 130 ರೂಪಾಯಿ ಬೆಲೆ ಇದೆ ಮಾರ್ಕೆಟ್ ನಲ್ಲಿ. ಹಾಗೂ ಸೋಪ್ಕಾಯಿ 5 kg, ಅದು 1 kg 80 ರೂಪಾಯಿ ತಗೊಳ್ತಾರೆ. ಮತ್ತೆ ಬೇಳೆ ಕಾಳುಗಳೆಲ್ಲ ನಿಮ್ಗೆ ಗೊತ್ತಿದೆ ಬೆಲೆ. ಮತ್ತೆ ನೆಲ್ಲಿಕಾಯಿ, ಹಸಿ ನೆಲ್ಲಿಕಾಯಿನ ತಂದು
ಕಟ್ ಮಾಡಿ ಒಣಗಿಸಬೇಕು. ಕರಿಬೇವು ಸೊಪ್ಪು ಅದನ್ನು ತಂದು ಒಣಗಿಸಬೇಕು. ಇನ್ನು ಗುಲಾಬಿ ಎಲೆ ಸಿಕ್ಕಿದರೆ ಅದನ್ನ ಒಣಗಿಸಿ, ಹೆಸರುಬೇಳೆ, ಮೆಂತ್ಯ, ಹುರುಳಿ ಎಲ್ಲ ತಂದು ಕ್ಲೀನ್ ಮಾಡಿ ಹಾಗೆ ಹಾಕಿದರೆ ಆಯ್ತು. ಎಲ್ಲ ಒಣಗೇ ಇರುತ್ತದೆ. ಈಗ ನಾವು ತಂದಿರುವುದೆಲ್ಲ ಕ್ಲೀನ್ ಮಾಡಿ ಆಯ್ತು. ಈಗ ಮಿಷಿನ್ಗೆ ಹಾಕುತ್ತಿದ್ದೇವೆ. ನೋಡಿ, ಮಿಷಿನ್ ನಲ್ಲಿ ಬಲಗಡೆ ನಾವು ಈ ಶೀಗೆಕಾಯಿ ಬೀಜ ಮತ್ತು ಸೋಪಕಾಯಿ ಬೀಜ ಎಲ್ಲ ಪುಡಿ ಬಂದು ಕೆಳಗಡೆ ಬೀಳುತ್ತದೆ. ಶೀಗೆ ಪುಡಿ ಮೇಲೆ ಹೋಗುತ್ತದೆ, ಮಿಷಿನ್ ನ ಮೇಲೆ ಹೋಗಿ ಆ ಕಡೆಯಿಂದ ಬಳಸಿ ಬಂದು ಇಲ್ಲಿ ಗೋಣಿ ಚೀಲ ಕಟ್ಟಿದ್ದಾರೆ ನೋಡಿ, ಅದರಲ್ಲಿ ಬಂದು ತುಂಬುತ್ತದೆ. ತುಂಬಾ ಘಾಟಿದೆ. ನಾವು ಬಳಸುವಾಗಲೂ ಅಷ್ಟೇ, ಕಣ್ಣಿಗೆ ಹೋದರೆ ಸ್ವಲ್ಪ ಉರಿಯಾಗುತ್ತದೆ. ಆದ್ದರಿಂದ ಜೋಪಾನವಾಗಿ ಬಳಕೆ ಮಾಡಬೇಕಾಗುತ್ತದೆ. ಇನ್ನು ಶೀಗೆ ಪುಡಿಯನ್ನು 2 ಚಮಚ ಬಟ್ಟಲಲ್ಲಿ ಹಾಕಿ ಒಂಚೂರು ನೀರು ಹಾಕಿ ಪೇಸ್ಟ್ ತರ ಕಲಸಿಕೊಂಡು ತಲೆಗೆ ಹಚ್ಚಿಕೊಳ್ಳಬಹುದು. ನಾವು ಈ ಸೋಪ್ ಕಾಯಿಯನ್ನು ಹಾಕಿರುವುದರಿಂದ ನೊರೆಯು ಬರುತ್ತದೆ. ಒಂದು 10 ನಿಮಿಷ ಬಿಟ್ಟು ತದನಂತರ ತಲೆ ತೊಳೆದುಕೊಳ್ಳಬೇಕು. ವಾರಕ್ಕೆ 2 ಸಾರಿ ಮಾಡಿದ್ರೆ ಸಾಕು. ಮೊದಲ 2 ಸಾರಿ ಉಪಯೋಗಿಸಿದಾಗ ಕೂದಲು ಸ್ವಲ್ಪ ಗಟ್ಟಿ ಅನಿಸಬಹುದು. 1 ವಾರದಲ್ಲಿ ಅದೇ ಮೃದುವಾಗುತ್ತದೆ. ಯಾಕೆಂದರೆ ಇದು ಸಿಲಿಕಾನ್ ಫ್ರೀ ಆಗಿರುತ್ತದೆ. ನಾವು ಮಾಡುತ್ತಿರುವ ಹರ್ಬಲ್ ಪೌಡರ್ ಅಲ್ಲಿ ಶೀಗೆಕಾಯಿ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ, ಆದ್ದರಿಂದ ಬಹಳ ಒಳ್ಳೆಯದು. ಈ ಶೀಗೆ ಪುಡಿಯನ್ನು ನಾವು ಆದಷ್ಟು ಬೇಗ ಗಾಳಿ ಆಡದಂತೆ ತೆಗೆದುಕೊಂಡು ಕವರ್ಗಳಲ್ಲಿ ತುಂಬಿ ಕಟ್ಟಿ ಇಡಬೇಕಾಗುತ್ತದೆ. ಇಲ್ಲಾಂದರೆ ಈ ಸಿಮೆಂಟ್ ಕಲ್ಲಾಗುತ್ತದೆಯಲ್ಲ, ಹಾಗೆ ಶೀಗೆ ಪುಡಿಯು ಕಲ್ಲಾಗಿ ಬಿಡುತ್ತದೆ. ಇನ್ನ ಸ್ವಲ್ಪ ಇದೆ ಅಷ್ಟೇ, ಮುಗಿಯುವುದರಲ್ಲಿದೆ. ಗಿರಣಿಗೆ 1 ಕೆಜಿಗೆ 60 ರೂಪಾಯಿ ಅಂತೆ. 17 ಕೆಜಿ 150 ಗ್ರಾಂಗೆ 1020 ರೂಪಾಯಿಯನ್ನು ಕೊಟ್ಟಿದ್ದೇವೆ. ಸ್ವಲ್ಪ ಹೆಚ್ಚೆ ಆಯ್ತು ಅನ್ಕೋಬೇಕು, ಆದ್ರೆ ಪುಡಿ ಜಾಸ್ತಿ ಬರುತ್ತದೆ ಅಲ್ವೇ, ಬಳಕೆನೂ ಜಾಸ್ತಿ ಆಗುತ್ತದೆ. ಸ್ನೇಹಿತರೆ, ನಮ್ಮ ಹರ್ಬಲ್ ಪೌಡರ್ ರೆಡಿ ಆಯ್ತು. ಈಗ ನೋಡಿ, ಗೋಣಿಚೀಲ ಬಿಚ್ಚಿ ತೆಗೆದುಕೊಂಡು ಬರುತ್ತಿದ್ದಾರೆ. ನೇನು ಗೋಣಿಚೀಲಕ್ಕೆ ತುಂಬಿ ತೂಕ ಹಾಕುವುದಷ್ಟೇ ಕೆಲಸ. ತೂಕ 10 ಕೆಜಿ ಬರಬಹುದು ಅನಿಸುತ್ತದೆ, ನೋಡೋಣ. 10 ಕೆಜಿ ಬಂದರೂ 7 ಕೆಜಿ ಲಾಸ್ ಆಗುತ್ತದೆ, ಅಂದ್ರೆ ಬೀಜ ತೆಗೆದರೆ. ತೂಕ ಹಾಕಿ ಬಿಡೋಣ ಬನ್ನಿ. ಹಾ, 10 ಕೆಜಿ 350 ಗ್ರಾಮ್ ಇದೆ ನೋಡಿ. 10 ಕೆಜಿ 350 ಗ್ರಾಮ್. ಗರಿ ಗರಿಯಾದ ಹಸಿಗೆ ಪುಡಿ ರೆಡಿ.